ಉಪದೇಶ ಬೇಕು ಅಂತಿದೆ ಅದಲ್ವಾ? ಹೇಳಿ. ನವನೀತಂ ಪ್ರದತ್ಯಾತು ಪುತ್ರಲಾಭೋ ಭವೇ ಧ್ರುವಂ ಅಂತ ಇದೆ. ಸಹಸ್ರನಾಮವನ್ನ ಇದಕ್ಕೆಲ್ಲ ಸ್ವಲ್ಪ ಬೇರೆ 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 ಕ್ರಮಗಳಿದೆ. ಸಹಸ್ರನಾಮನ್ ಈ ತರಹ ಪಾರಾಯಣ ಮಾಡಬೇಕು, ಅದನ್ನ ಇಲ್ಲಿ ಹೇಳಬೇಕು, ಈ ತರ ಹೇಳ್ಬೇಕು ಅಂತ ಏನೇನೋ ಆ ತರಹ ಎಲ್ಲ ಕ್ರಮಗಳಿದೆ. ಅದನ್ನೆಲ್ಲ ಇವಾಗ ಲಾಕ್ ಅಂಡ್ ಕೀ ತರ ಹೇಳಕ್ಕಾಗಲ್ಲ, ಗೊತ್ತಾದಲ್ವಾ? ಆದ್ರೆ ವಿಷಯ ಇದರಲ್ಲಿ ಇದೆ ಅನ್ನೋದು ತಿಳಿಸ್ತಾ ಇದ್ದೀನಿ. ಅಮ್ಮನವರಿಗೆ ನವನೀತವನ್ನ ಯಾವುದೋ ಒಂದು ಕ್ರಮದಲ್ಲಿ ಪಾರಾಯಣ ಮಾಡಿ ದಿನ ನವನೀತವನ್ನ ನೈವೇದ್ಯ ಮಾಡಿದ್ರೆ ಪುತ್ರ ಲಾಭೋ ಭವೇ ಧ್ರುವಂ ಅಂತ ಹೇಳುತ್ತೆ. ಲಲಿತಾ ಸಹಸ್ರನಾಮ ಹೇಳುತ್ತೆ ಪರಿಸ್ಥಿತಿ ಅದಲ್ವಾ? ಯಾರು ಬೆಣ್ಣೆ ನವನೀತ ಕೃಷ್ಣ ಎಲ್ಲಿ ಅವನ? ಮತ್ತೆ ಯಾಕೆ ನೋಡಿ, ಈಗ ಚೆನ್ನಾಗಿ ಅನುಷ್ಠಾನ ಮಾಡ್ತಾ ಇರುವಂಥವರು ಅವರು ಅಮ್ಮನವರನ್ನ ಧ್ಯಾನ ಮಾಡಿ ಶಿರಸ್ಸಿನ ಮೇಲೆ ಜ್ವರ ತುಂಬಾ ಅಧಿಕವಾಗಿದ್ದಾಗ ಅದನ್ನ ಪಾರಾಯಣ ಮಾಡ್ತಾ ಶಿರಸ್ಸಿನ ಸ್ಪರ್ಶ ಮಾಡಿದ್ರೆ ಜ್ವರ ಶಿರಸಿ ಸ್ಪೃಷ್ಟ ಶಿರಸ್ತೋದೋ ಅಂದ್ರೆ ಕೆಲವು ಸರಿ ತಲೆನೋವುಗಳು ಬರುತ್ತೆ, ಅಂದ್ರೆ ಇನ್ನೇನ್ ಸಿಡ್ದು ಹೋಗುತ್ತೆ ಅನ್ನೋ ತರ ಇರ್ತಲ್ಲ, ಅಂತಹ ಸಮಯದಲ್ಲೆಲ್ಲ ಅದನ್ನ ಮಾಡಿದ್ರೆ ಶಾಂತವಾಗುತ್ತೆ ಅಂತ ಇದೆ. ಅದನ್ನೇ ಭಸ್ಮವನ್ನ ಕೈನಲ್ಲಿಟ್ಕೊಂಡು ಯಾವುದೋ ಒಂದು ಸಂಪುಟೀಕರಣ ರೀತ್ಯ ಮಾಡುವಂತಹ ಒಂದು ವಿಧಾನ ಹಾಗೆನ ಮಾಡಿದ್ರೆ ಸರ್ವವ್ಯಾಧಿ ನಿವೃತ್ತ್ಯರ್ಥಂ ಸ್ಪೃಷ್ಟ ಭಸ್ಮ ಜಪೇದಿತಂ ಅಂತ ಇದೆ. ಅದನ್ನ ಬರೀ ಸ್ತೋತ್ರ ಪಾರಾಯಣ ಅಲ್ಲ, ಅದರ ಜೊತೆಗೆ ಮಂತ್ರ ಜಪವನ್ನು ಕೂಡ ಮಾಡಬೇಕು ಅಂತ ಹೇಳಿದೆ. ಕೆಲವರಿಗೆ ಗ್ರಹ ಬಾಧೆ ಇರುತ್ತೆ, ಸಾಧಾರಣವಾಗಿ ಮಕ್ಕಳಲ್ಲಿ ಕಾಣುತ್ತೆ. ತುಂಬಾ ಒಂಥರ ಚಂಡಿ ಹೇಳ್ತಾರೆ, ಅಂದ್ರೆ ವಿಪರೀತ ಸಿಟ್ಟು ಬಂದ್ಬಿಡುತ್ತೆ, ಹೆಂಗಂದ್ರೆ ಹಂಗ ಈ ತರ ಎಲ್ಲ ಗ್ರಹ ಬಾಧೆ ಅಂದ್ರೆ ಬಾಲಗ್ರಹ ಅಂತ ಹೇಳ್ತಾರೆ ಅದಕ್ಕೆ. ಆ ತರಹ ಇರುವಂತಹ ಸಮಯದಲ್ಲಿ ನೀರಿನ ಕುಂಭ ಅಂದ್ರೆ ಕಲಶದಲ್ಲಿ ಅದನ್ನ ಅಭಿಮಂತ್ರಣ ಮಾಡಿ ಅದಕ್ಕೊಂದು ಕ್ರಮ ಇದೆ. ಆ ಮಂತ್ರದ ಆ ಜಲವನ್ನ ಅಭಿಷೇಕ ಮಾಡಿದ್ರೆ ಗ್ರಹ ಬಾಧೆ ನಿವಾರಣೆ ಖಂಡಿತ ಅಂತ ಹೇಳ್ತೇವೆ. ಇದನ್ನ ನೃಸಿಂಹ ಭಾರತಿಗಳು ಮಾಡಿದ್ದನ್ನ ಒಂದು ಉಲ್ಲೇಖ ಇದೆ. ಅಂದ್ರೆ ಅವ್ರದ್ದು ಒಂದ್ ಕಡೆ ಅವರು ಪ್ರವಾಸದಲ್ಲಿದ್ದಾಗ ಯಾರೋ ಹೀಗೆ ತಂದೆ ತಾಯಿ ಬಂದು ಅವ್ರ ಮಗಳನ್ನ ತೋರಿಸುತ್ತೆ. ಸುಮಾರು 23-24 ವರ್ಷ ಆಕೆಗೆ ಗ್ರಹಬಾಧೆ ಏನೋ ಇತ್ತು. ಅದರಿಂದ ಅವತ್ತು ಬಂದಾಗ ನಮಸ್ಕಾರ ಮಾಡಿ ಹೀಗಿದೆ ಅಂತ ಹೇಳಿದ್ರೆ ಅವ್ರು ಸಿಂಚನ ಮಾಡಿದ್ರು. ಸಿಂಚನ ಅಂದ್ರೆ ಪ್ರೋಕ್ಷಣ ಮಾಡಿದ್ರೆ ಏನೂ ಆಗ್ಲಿಲ್ಲ, ಸರಿ ಹೋಗ್ಲಿಲ್ಲ. ತಕ್ಷಣ ವಾಪಸ್ ಹೊಟ್ಟೋದಂತೆ ಗುರುಗಳು. ವಾಪಸ್ ಹೋಗಿ ಇದೇ ಸಮಯಕ್ಕೆ ನಾಳೆ ಕರ್ಕೊಂಬನ್ನಿ ಅಂತ. ಅವತ್ತು ಹೀಗೆ ಅಭಿಮಂತ್ರಣ ಮಾಡಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ಆಮೇಲೆ ಸಿಂಚನ ಮಾಡಿದ್ರೆ 10 ನಿಮಿಷದಲ್ಲಿ ಬಿಟ್ಟೋಯ್ತು ಅದಲ್ಲ. ಅಮ್ಮನವರಿಗೆ ಚಂದನ, ಅಗರು, ಕರ್ಪೂರ, ಆಮೇಲೆ ಕೇಸರಿ ಇಟ್ಟು ಮಾಡಿದ್ರೆ, ಅಂದ್ರೆ ಗಂಧ ತೆಗೆದ್ರೆ ಚಂದನ, ಅಗರು, ಕರ್ಪೂರ, ಕೇಸರಿ, ಅದರಿಂದ ಗಂಧ ತೆಗೆದು ಹಚ್ಚಿದ್ರೆ ಅಗರು ಅನ್ನೋದು ಲೇಟೆಕ್ಸ್ ತರ ಬರುತ್ತೆ. ಅಗರು ಅಂತ, ಅಗರು ಅದು ಧೂಪದಲ್ಲಿ ಉಪಯೋಗಿಸುವಂತಹ ಒಂದು ದ್ರವ್ಯ. ಅಗರು ಅಗರು ಅದು ಮಾಡಿದ್ರೆ ತುಂಬಾ ಆಯುಷ್ಕರ ಅಂತ ಹೇಳ್ತಾರೆ. ಇದರಿಂದ ಗಂಧ ತೆಗೆದು ಅಮ್ಮನವ್ರಿಗೆ ಆಲೇಪನ ಮಾಡಿದ್ರೆ
ಅಂದರೆ ಪಂಚೋಪಚಾರ ಅಂತ ಇದೆ ಒಂದು ಪೂಜೆ. ಆ ಪಂಚೋಪಚಾರ ಪೂಜೆಯಲ್ಲಿ ಒಂದು ಕ್ರಮ ಹೇಳಿದ್ದಾರೆ. ಆ ಕ್ರಮದಲ್ಲಿ ಮಾಡಿದ್ರೆ ಆಗ ತುಂಬ ಆಯುಷ್ಕರ ಅಂತ ಹೇಳ್ತಾರೆ. ಮುಖ್ಯವಾಗಿ ಪೂಜಾ ಕ್ರಮದಲ್ಲಿ ಏನ್ ಬರುತ್ತೆ ಅಂದ್ರೆ, ಅಂತರ್ಯಾಗದಲ್ಲಿ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತ ಪಾಶಾಂಕುಶ ಪುಷ್ಪಬಾಣ ಚಾಪಾಂ ಅಣಿಮಾದಿಭಿಃ ಆವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನೀಂ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅಂದ್ರೆ ಗುರುಗಳು ಅಂದ್ರೆ ನಮ್ಗೆ ಉಪದೇಶ ಮಾಡಿದಂಥ ಗುರುಗಳು ಹೇಳೋರು. ಯಾರೋ ಹೇಳಿದಂತೆ ಅವ್ರಿಗೆ ಸುಮಾರು ಅದು ಮಾಡಿ ಒಂದು 2-3 ವರ್ಷ ಆದ್ಮೇಲೆ ಅವ್ರು ತುಂಬಾ ಕುಂಠಿತವಾಗ್ಬಿಟ್ರಂತೆ. ಅಂದ್ರೆ ಶ್ರಿಂಕ್ ಆಗ್ಬಿಟ್ರೆ, ಆಕ್ಚುಲಿ ಆರೋಗ್ಯ ಕೆಟ್ಟು. ಏನು ಹಿಂಗ ಆಗ್ಬಾರ್ದಲ್ವಾ? ಅವ್ರು ಹೇಳಿದಂತೆ, ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತ ಪಾಶಾಂಕುಶ ಪುಷ್ಪಬಾಣ ಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನೀಂ ಅಂತ ಹೇಳಿದ್ರೆ, ಅಹಮಿತ್ಯೇವ ಅಂದ ತಕ್ಷಣ ಅಹಂ ಅಂದ್ರೆ ಶರೀರವನ್ನು ಇಟ್ಕೊಂಡು ನಾನೇ ಅಂತ ಅನ್ಕೊಂಡು ಮಾಡ್ಬಿಟ್ಟಿದ್ದಾರೆ. ನಾನೇ ಅಂದ್ರೆ ಈ ನಾನು ಶರೀರವನ್ನು ಇಟ್ಕೊಂಡು ನಾನು ಅಂತ ಏನು ಅನ್ಕೊಂಡಿದ್ದೀನೋ, ನಾನೇ ಅಮ್ಮನವರು ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಅಹಂಕಾರದಿಂದ ಮಾಡಿದ್ದಕ್ಕೋಸ್ಕರ ಆ ತರಹ ಪ್ರತಿಫಲ. ಆದ್ರೆ ಅಲ್ಲಿ ಹೇಳ್ತಾ ಇರೋದು ಆ ಅಹಮಿತ್ಯೇವ ಭಾವಯೇ ಅಲ್ಲ. ಅಲ್ಲಿ ಹೇಳ್ತಾ ಇರೋದೇನು, ಅಹಮಿತ್ಯೇವ ವಿಭಾವಯೇ ಭವಾನೀಂ ಅಂದಾಗ ಯಾವ ಅಹಮ್ಮಲ್ಲಿ? ಪ್ರತ್ಯಗಾತ್ಮನು, ಒಳಗಡೆ ಇರುವಂತಹ ಯಾವ ಆತ್ಮನಿದಾನೋ ಆ ಆತ್ಮನು ಅಹಂ ಇತ್ಯೇವ ವಿಭಾವಯೇ ಭವಾನೀಂ. ಅಲ್ಲಿ ಅಹಂ ಅಂತ ನಾನಲ್ಲ, ಆ ನಾನು ಅನ್ನೋದೇನಿದೆಯೋ ಅದು ಅಮ್ಮನವರು ಅಂತ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಈ ನಾನು ಅನ್ನೋರು ಅಮ್ಮನವರು ಅಂತ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಬರಲ್ಲ. ಅಮ್ಮನವ್ರ ತರ ಇಂಪಾಸಿಬಲ್, ಅದಲ್ಲ ದೋಷ ಆಗುತ್ತೆ ಅವಾಗ. ಆದ್ರಿಂದ ಆದ್ರೆ ಅಹಮೇವ ವಿಭಾವೇ ಭವಾನೀಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರ ಕಲಿತ ಲಸದ್ಧೇಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮಭಯದಾಂ ಭಕ್ತನಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ ಸಕುಂಕುಮ ವಿಲೇಪನಾಂ ಬಳಿತಜುಂಬಿಕಸ್ತೂರಿಕಾಂ ಸವಂತಹಸಿತೆ ಕ್ಷಣಾಂ ಸಶರಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯಭೂಷಾಂಬರಾಂ ಜಪಾ ಕುಸುಮಭಾಸುರಾಂ ಜಪವಿಧೋ ಸ್ಮರಾಂ ಎಂಬಿಕಾಂ. ಇಷ್ಟು ಧ್ಯಾನ ಶ್ಲೋಕ ಮಾಡಬೇಕಾದ್ರೆ ಹೇಗೆ ಸುಮ್ಮನೆ ಹಾಗೇ ಮನಸ್ಸಲ್ಲಿ ಹಾಗೆ ಇರಬೇಕು. ಅದನ್ನೇ ಉಪಾಸನಾ ಅಂದ್ರೆ ಕಲಿಬೇಕು. ಉಪಾಸನಾ ಅಂದ್ರೆ ಗೊತ್ತಾ? ಉಪಾಸನಾ ಅಂದ್ರೆ ಉಪಾಸ್ಯಸ್ಯ ದೇವತಾ ಅರ್ಥಸ್ಯ ಏನು ಪ್ರತ್ಯಯ ಉಂಟಾಗಿರುತ್ತೋ, ಪ್ರತ್ಯಯ ಅಂದ್ರೆ ಇಮೇಜ್ ಬಂದಿರುತ್ತೋ, ಅದು ದೀರ್ಘಕಾಲೇನ ಯಥಾ ತೈಲಧಾರಾವತ್ ಸಮಾನ ಪ್ರತ್ಯಯ ಪ್ರವಾಹೇಣ ಅಂತಾರೆ ಶಂಕರರು ಬರೀತಾರೆ. ಉಪಾಸನಾ ಅಂದ್ರೆ ಏನು, ಒಂದು ಅಮ್ಮನವರು ಅಂದ್ರೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಚಿತ್ರ ಬಂದಿರುತ್ತಲ್ಲ, ಆ ಚಿತ್ರವನ್ನೇ ಕುರಿತು ಮನಸ್ಸು ಅದನ್ನೇ ಚಿಂತನೆ ಮಾಡ್ತಾ ಇರ್ಬೇಕು. ಹ್ಯಾಕ್ ಚಿಂತನೆ ಮಾಡ್ಬೇಕು ಅಂದ್ರೆ ತೈಲಧಾರಾವತ್ ಅಂತಾರೆ. ತೈಲಧಾರಾವತ್ ಅಂದ್ರೆ ನೀವು ಎಣ್ಣೆಯನ್ನು ಹಿಂಗೆ ಹಾಕಿದ್ರೆ ಒಂದು ಛಿದ್ರವಿಲ್ಲದೆ ಅಚ್ಛಿದ್ರವಾಗಿ ಹೋಗುತ್ತೆ ಗೊತ್ತಾ? ಮಧ್ಯದಲ್ಲಿ ಎಲ್ಲೂ ಗ್ಯಾಪ್ ಇಲ್ಲದೆ ಬರುತ್ತೆ. ಅಂದ್ರೆ ಅಲ್ಲಿ ಹಾಗೆ ಸಮಾನ ಪ್ರತ್ಯಯ ಪ್ರವಾಹೇಣ ಅಂತಾರೆ. ಸಮಾನ ಪ್ರತ್ಯಯ ಪ್ರವಾಹ ಇರಬೇಕು. ಅಂದ್ರೆ ಅಮ್ಮನವರ ಆ ಚಿತ್ರ ಒಂದು ಪ್ರವಾಹದಂತೆ ಒಂದೇ ಥರ ಇರಬೇಕು. ಯಾವಾಗಲೋ ಒಂದ್ಸರಿ ಬಂದ್ರೆ ಅದಕ್ಕೆ ಉಪಾಸನೆ ಅನ್ನಲ್ಲ. ಅದಕ್ಕೋಸ್ಕರ ಉಪಾಸಕರು ಅನ್ನೋರು ಎಲ್ಲರೂ ಉಪಾಸಕರಾಗೋಕೆ ಸಾಧ್ಯ ಇಲ್ಲ. ಭಾಸ್ಕರ ರಾಯರು ಉಪಾಸಕರು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಅಂದ್ರೆ ಗೊತ್ತೇನೋ, ಉಪಾಸನೆ ಮಾಡ್ತಾ ಮಾಡ್ತಾ ಸಿದ್ಧಿ ಆಗ್ಬಿಟ್ರೆ ಹೇಳಿಲ್ವಾ, ಆ ದೇವತಾ ಸಾನ್ನಿಧ್ಯವೇ ಉಂಟಾಗುತ್ತೆ ಅಂತ ಇದೆ.
ಅದರಿಂದ ಪೂಜಾ ಕ್ರಮದಲ್ಲಿ ಪಂಚೋಪಚಾರ ಗಂಧಂ ಹೇಳಿ ಗೊತ್ತಾ? ಪುಷ್ಪಂ, ಗಂಧಂ, ಪುಷ್ಪಂ, ಧೂಪಂ, ದೀಪಂ, ನೈವೇದ್ಯಂ 5. ಆಮೇಲೆ ನೆಕ್ಸ್ಟ್ ಬರೋದು ಷೋಡಶೋಪಚಾರ ಪೂಜೆ. ಷೋಡಶೋಪಚಾರ ಪೂಜೆ ಎಲ್ರಿಗೂ ಗೊತ್ತು, ಎಲ್ಲ ದೇವತೆಗಳಿಗೂ ಮಾಡ್ತೀವಿ. ಅಮ್ಮನವರು ಒಬ್ಬರಿಗೇನೆ ಚತುಷ್ಷಷ್ಟಿಪಚಾರ ಇದೆ. ಇದು ಅಮ್ಮನವರಿಗೆ ಮಾತ್ರ ಇರೋದು, ಬೇರೆ ಯಾವ ದೇವತೆಗೂ ಇಲ್ಲ. 64 ಉಪಚಾರಗಳು. ಎಲ್ಲಿಂದ ಶುರು ಅಂದ್ರೆ ಅಭ್ಯಂಗದಿಂದ ಶುರು. ಅಭ್ಯಂಗಕ್ಕೆ ಹೋಗೋದ್ರಿಂದ ಶುರು. ಅಂದ್ರೇನು? ಒಂದು ವಸ್ತ್ರ ಅದು ಎಲ್ಲ ತೆಗೆದಿಟ್ಟು ಸ್ನಾನದ ಮಂಟಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಂಟಪ ಹಾಕಿ ಅದ್ರ ಮೇಲೆ ಅಮ್ಮನವ್ರನ್ನ ಕೂಡಿಸಿ ಅಭ್ಯಂಜನ ಮಾಡಿ ಉಷ್ಣೋದಕ ಹಾಕಿ ಆಮೇಲೆ ಒರೆಸಿ ಉದ್ವರ್ತನ ಮಾಡಿ. ಉದ್ವರ್ತನ ಅಂದ್ರೆ ಇಂಗ್ಲಿಷ್ನಲ್ಲಿ ಬಾಡಿ ಸ್ಕ್ರಬ್ ಹೇಳ್ತಾರಲ್ಲ, ಅದು ಅದು ಆರೋಗ್ಯಕರ ತುಂಬಾ. ಅದನ್ನು ಮಾಡಿ ಆಮೇಲೆ ತೈಲಾಭ್ಯಂಜನ ಹಾಕಿ ಮಾಡಿ ಸ್ನಾನ ಮಾಡಿಸಿ ರುದ್ರಾಚರಣೆ ಎಲ್ಲ ಹೇಳಿ ಎಲ್ಲ ಮಾಡಿ ಇದೆಲ್ಲ ಅಲ್ಲಿ ಬರುತ್ತೆ. ಅಷ್ಟು ಬರುತ್ತೆ. 64 ಉಪಚಾರಗಳು ಬರುತ್ತೆ. ಆ 64 ಉಪಚಾರಗಳು ಕೂಡ ಅಮ್ಮನವರು ಒಬ್ಬರಿಗೆ ಇರೋದು. ಈ 64 ಉಪಚಾರಗಳನ್ನು ಮಾಡೋದು ಶ್ರೀಚಕ್ರ ನವಾವರಣಾರ್ಚನೆಯಲ್ಲಿ ಒಂದೇ ಕಡೆ ಮಾಡೋದು ತುಂಬಾ ವಿಶೇಷ. ಅದು ನವಾವರಣ ಪೂಜೆ ಅನ್ನೋದಕ್ಕೆಲ್ಲ ಸುಮ್ಮನೆ ಮಾಡೋ ಹಾಗಿಲ್ಲ. ಅದಕ್ಕೆ ಇಂತಹ ಉಪದೇಶ ಇರಬೇಕು ಅಂತಿರುತ್ತೆ, ಅದಕ್ಕೊಂದು ಕ್ರಮ ಇರುತ್ತೆ, ಅದು ತಿಳ್ಕೊಂಡೇ ಮಾಡಬೇಕು ಅಂತಿದೆ, ಇತ್ಯಾದಿ ಎಲ್ಲ ಇರುತ್ತೆ. ಯಾವ್ಯಾವ ದಿನ ಮಾಡಬೇಕು? ವಿಶೇಷ ಪರ್ವದಿನಗಳು ಮಾಡಬೇಕು. ಪರ್ವದಿನಗಳು ಅಂದ್ರೆ ಸಂಕ್ರಮಣ, ಕೃಷ್ಣಾಷ್ಟಮಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಇದೆಲ್ಲ ಪರ್ವದಿನಗಳು. ಆಮೇಲೆ ಬೇರೆ ಪರ್ವದಿನಗಳು ಅಂದ್ರೆ ಸಂಕ್ರಾಂತಿ ಈ ಥರದ್ದೆಲ್ಲ ಬರುತ್ತಲ್ಲ, ಅದು ಯುಗಾದಿ, ಹುಟ್ಟಿದ ಹಬ್ಬ, ಜನ್ಮ ದಿವಸ, ಇದೆಲ್ಲ ಮಾಡಬೇಕು. ಆಮೇಲೆ ಪುರಶ್ಚರಣ, ಮಂತ್ರಸಿದ್ಧಿ ಅಂತ ಕೇಳಿದ್ರು. ಮಂತ್ರಾಧೀನಂತು ದೇವತಾ ಅಂತ ಹೇಳಿ. ಮಂತ್ರಸಿದ್ಧಿ ಅಂದಾಗ ನಾನು ಆವಾಗಲೇ ಪುರಶ್ಚರಣದ ವಿಷಯ ಹೇಳಿದೆ. ಮಂತ್ರಸಿದ್ಧಿ ಅಂದ್ರೆ ಈ ಪುರಶ್ಚರಣದ ಒಂದು ಭಾಗ. ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ನಾನು ಮನಸ್ಸಿನಲ್ಲಿ ಯಾವ ದೇವತೆಯನ್ನ ಕುರಿತು ಪ್ರಾರ್ಥನೆ ಮಾಡಕ್ ಶುರು ಮಾಡ್ತೀನೋ, ಉಪದೇಶವನ್ನ ಪಡೆದ ಮೇಲೆ ಆ ದೇವತೆಗೆ ಸಾನ್ನಿಧ್ಯ ಅನ್ನೋದು ಉಂಟಾಗುತ್ತೆ. ಯಾವುದೇ ಆಗಿರ್ಲಿ ಉಪದೇಶ ಇರಬೇಕು, ಚೆನ್ನಾಗಿ ತಿಳ್ಕೋಬೇಕು. ಯಾಕಂದ್ರೆ ಅದಕ್ಕೋಸ್ಕರನೇ ಏನ್ ಹೇಳ್ತೇವೆ, ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ. ಪದೇ 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 ಬರೀತಾರೆ ಭಾಸ್ಕರರಾಯರು. ವರ್ಣಾಶ್ರಮಕ್ಕೆ ತಕ್ಕಂತೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ ಗುರು ಏನು ಆಜ್ಞೆ ಇರುತ್ತೋ ಹಾಗೆ ಅಂತಾನೇ ಬರ್ಕೊಂಡು ಹೋಗ್ತಾರೆ ಎಲ್ಲಾದ್ರಲ್ಲೂ. ಯಾಕೆಂದ್ರೆ ದೋಷ ಆಗ್ಬಿಟ್ರೆ ತಡ್ಕೊಳಕ್ಕಾಗೋಲ್ಲ, ಆದ್ರಿಂದ ಇರಬೇಕು. ಇವಾಗ ಹೆಂಗಸು ವೇದ ಹೇಳೋದನ್ನು ಶುರುವಾಗಿದೆ. ಅಯ್ಯೋ ಯಾಕೆ ಹೇಳ್ಬಾರ್ದು? ಏನಿಲ್ಲ ಅಂದ್ರೆ ಲಾಜಿಕ್ಕೆ ಅಲ್ಲ, ಏನೋ ಒಂಥರ ಮಕ್ಕಳು ಹಠ ಮಾಡ್ತಾರಲ್ಲ ಆ ಥರ. ಏನು ಗಾಯತ್ರಿ ದೇವಿ ಅನ್ನೋದು ಸ್ತ್ರೀ ಅಲ್ವಾ? ಗಾಯತ್ರಿ ದೇವಿ ಸ್ತ್ರೀಗೂ ನಿಮಗೂ ಏನು ಸಂಬಂಧ? ನಾನು ಗಾಯತ್ರಿ ದೇವಿ ಓದಿ ಫ್ರೆಂಡ್ಸಾ? ಏನು ಒಂದೇ ಥರನಾ? ಏನು ಮಾಡೋದು ನಾನು ಮಾಡ್ಬೋದಾ? ಹಂಗ ಗಾಯತ್ರಿ ದೇವಿ ಸ್ತ್ರೀ ದೇವತಾಗಿದ್ದೆ ನಾನು ವೇದಾಂತ ಹೇಳ್ಬಾರ್ದು. ಗಾಯತ್ರಿ ದೇವಿ ಒಳ್ಳೆ ತಮಾಷೆ ಇತ್ತು, ಸ್ತ್ರೀ ದೇವತೆ ಬೇಕಾದಷ್ಟಿದೆ, ಅವಾಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಗೊತ್ತಾಗ್ಲಿಲ್ವಾ? ಆದ್ರಿಂದ ಅವ್ರಿಗೆ ಅಧಿಕಾರ ಇಲ್ಲ ಅಂದಮೇಲೆ ಕಲಿಬೇಡಿ. ಆಮೇಲೆ ಸುಮ್ಮನೆ ತೊಂದರೆಗೆ ಸಿಕ್ಕಾಕೊಳ್ತೀವಿ. ಹೇಳಿಲ್ಲ. ಯಾಕೆಂದ್ರೆ ನೋಡಿ, ಕಲಿಯುಗದಲ್ಲಿ ಹಿಂದೆ ಎಲ್ಲ
ಅವರೆಲ್ಲ ಮಾಡ್ತಾ ಇರ್ಲಿಲ್ವಾ? ಹಿಂದೆ ಯಾರು ಮಾಡಿದ್ರು ಅಂತ ನಿಮ್ಗೇನು ಗೊತ್ತು? ಗಾರ್ಗಿ ಅದೊಂದು ಹೆಸರು ಹೇಳ್ತಾರೆ ಎಲ್ಲರೂ. ಒಬ್ರೇ ಇಷ್ಟು ಯುಗಗಳಲ್ಲಿ ಬೇರೆ ಯಾರು ಕಲಿದ ಅವರೊಬ್ಬರೇ ಒಬ್ರು ಮೆಲ್ಲಿಗೆ ಹೇಳ್ಕೊಟ್ರು ರೂಮಲ್ಲಿ ಅವ್ರಿಗೆ ಕರ್ಕೊಂಡೋಗಿ ವೇದ ಎಲ್ಲ. ಅದೇ ಕಾಮನ್ ಸೆನ್ಸ್ ಬೇಡ ಯೋಚನೆ ಮಾಡ್ಬೇಕಾದ್ರೆ. ವೇದ ಹೇಳ್ಕೊಟ್ಟಿದ್ರು ಹೆಂಗಸರಿಗೆ ಅಂದ್ರೆ ಅವರೊಬ್ಬರೇ ಕೋಟ್ಯಾಂತರ ಮಹಿಳೆಯರಲ್ಲಿ ಅವ್ರಿಗಿಂತ ಬುದ್ಧಿವಂತರೇ ಇರ್ಲಿಲ್ವೇ? ಹಾಗಾದ್ರೆ ಪೂರ್ತಿ ವಿಷಯ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಗಾರ್ಗಿ, ಮೈತ್ರೇಯಿ ಇವ್ರಿಗೆಲ್ಲ ವೇದಾಂತ ವಿಚಾರ ಹೇಳಿದ್ರು ಅಂತಿದೆಯೇ ವಿನಃ ವೇದ ಹೇಳ್ಕೊಟ್ರು ಎಲ್ಲಿದೆ? ಯಾರು ಹೇಳಿದ್ದು ಇದೆ ಅಂತ? ಅಲ್ಲ, ಇಲ್ಲಿ ಯಾರಾದ್ರೂ ಇದ್ದೀರಾ ಅಂದ್ರೆ ಈ ತರ ಇದೆ ಅಂತ ಹೇಳಿದ್ದಾರೆ ಅಂತ ನಿಮಗೆ ಅಲ್ಲ. ಎಲ್ಲಿದೆ? ಛಾಂದೋಗ್ಯದಲ್ಲಿ ಯಾಜ್ಞವಲ್ಕ್ಯರು ಅವರ ಹೆಂಡತಿಗೆ ವೇದಾಂತವನ್ನು ಉಪದೇಶ ಮಾಡ್ತಾರೆ. ಅವರು ಗೃಹಸ್ಥಾಶ್ರಮ ಸಾಕು, ಇನ್ನು ಸನ್ಯಾಸಕ್ಕೆ ಹೋಗ್ಬೇಕು ಅಂತಿದ್ದಾಗ ಅವ್ರ ಹೆಂಡತಿಯರಿಗೆ ಏನೇನು ಆಸ್ತಿಯಲ್ಲಿ ಏನೇನು ಕೊಡಬೇಕೋ, ಅವ್ರ ರಕ್ಷಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗ್ತೀನಿ. ದೊಡ್ಡವರು ಕೊಟ್ಬಿಟ್ಟು ಹೋಗ್ತಾರೆ. ಮೈತ್ರಿಯನ್ನು ಕೇಳ್ತಾರೆ. ಆಗ ಹೇಳ್ತಾರೆ, ನನಗೇನು ಬೇಡ, ನನಗೆ ಬೇಕಾಗಿರೋದು ಈ ಪರಮಾನಂದವನ್ನ ಯಾವುದನ್ನು ತಿಳ್ಕೊಂಡ್ರೆ ನನಗೆ ಆ ಶಾಶ್ವತವಾಗಿರುವಂತಹ ಆನಂದ ಸಿಗುತ್ತೋ ಆ ವಿದ್ಯೆಯನ್ನು ಉಪದೇಶ ಮಾಡಿ ಅಂತ ಕೇಳ್ತಾರೆ. ಅವ್ರಿಗೆ ಆತ್ಮತತ್ವವನ್ನು ಉಪದೇಶ ಮಾಡ್ತಾರೆ. ವೇದಾಂತ ಉಪದೇಶ ಮಾಡೋದು ಅಂದ್ರೆ ವೇದ ಹೇಳ್ತಾ ಇದ್ರು ಅಂತಾನೆ ಅರ್ಥ. ಹಾಗಾದ್ರೆ ಸೀತೆ ಏನ್ ಮಾಡ್ತಾ ಇದ್ರು? ರುಕ್ಮಿಣಿ ಏನ್ ಮಾಡ್ತಾ ಇದ್ರು? ಬೇಡಪ್ಪ. ಉಭಯ ಭಾರತಿ ಏನ್ ಮಾಡ್ತಾ ಇದ್ರು? ಮಂಡನ ಮಿಶ್ರ ಹೆಂಡತಿ ವೇದ ಕಲ್ತಿದ್ರೆ ಅಷ್ಟೇ ಅಲ್ಲ ನೋಡಿ, ಶಾಸ್ತ್ರಾರ್ಥ ಶ್ರವಣ ಪ್ರತಿಷೇಧಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಪ್ರತಿಷೇಧ ಮಾಡಿದೆ, ನಿಷೇಧ ಮಾಡಿದೆ. ಅದಕ್ಕೆ ಅಧಿಕಾರ ಇಲ್ಲ, ಅನಧಿಕಾರಾತ್ ಅಂತಾನೆ ಹೇಳುತ್ತೆ. ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಆದ್ರಿಂದ ಇವಾಗ ಸ್ತ್ರೀ ಅಂದ್ರೆ ಬ್ರಾಹ್ಮಣರ ಸ್ತ್ರೀ ಕಲಿಬೋದಲ್ಲ, ಅವ್ರಿಗೂ ಇಲ್ಲ, ಬ್ರಾಹ್ಮಣ ಸ್ತ್ರೀಗೂ ಇಲ್ಲ. ಬ್ರಾಹ್ಮಣನ ಒಬ್ಬನಿಗೆ ಈಗ ಕಲಿಯುಗದಲ್ಲಿ ಕಲಿಯುವಂತಹ ಅರ್ಹತೆ ಇರೋದು. ಅರ್ಹತೆ ಕೊಟ್ಟರು ಕಲಿತಾ ಇಲ್ಲಪ್ಪ, ಅದು ಬೇರೆ ವಿಷಯ. ಇದ್ರೂ ಕಲಿತಾ ಇಲ್ಲ. ಹಾಗೆ ಅಂತ ಇಲ್ಲದೆ ಇರೋನ್ ಮಾಡಬಾರ್ದು, ದೋಷ ಅದು, ಗೊತ್ತಾಯ್ತಲ್ವ? ಆದ್ರಿಂದ ಜಪಾದಿಗಳು ಅದು ಎಲ್ಲವೂ ಹಾಗೇನೆ. ಖುಷಿಗೆ ಈ ಯಾರೋ ಹೇಳಿದ್ರು, ಯಾವುದೋ ಈ ಅಂಗಡಿ ಸಿಗೋ ಲಾಕೆಟ್ ಪೆಂಡೆಂಟ್ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಯಾವುದೋ ಇದ್ರ ಥರ ಏನೋ ಪೆಂಡೆಂಟ್ ಥರ ಶ್ರೀಚಕ್ರ ಮಾಡಿಬಿಟ್ಟು ಎಲ್ಲ ಪೆಂಡೆಂಟಾಗಿ ಹಂಚ್ಬಿಟ್ಟಿದ್ದಾರೆ. ಏನದು ಶ್ರೀಚಕ್ರ ಅಂದರೆ? ನಿಮ್ಗೊಂದು ಅಂದಾಜು ಇಟ್ಕೊಳ್ಳಿ, ಇವಾಗ ಶ್ರೀಚಕ್ರ ಅಂದ್ರೆ ಏನು ಅಂತ ಮನ್ಸು ಬರ್ತಾ? ಸುಮ್ಮನೆ ಇಲ್ಲಿ ಹಾಕೊಂಡು ಓಡಾಡಕ್ಕೆ ಗೊತ್ತಾಗ್ಲಿಲ್ವಾ? ಅಂದ್ರೆ ಬರ್ತಾ ಜನರಲ್ಲಿ ಅಹಂಕಾರ ಎಷ್ಟು ಹೆಚ್ಚುತ್ತೆ ಅಂದ್ರೆ ಪರಮಾತ್ಮನ ಅಷ್ಟು ಕೇವಲವಾಗಿ ನೋಡ್ತಾರೆ. ಅದರಲ್ಲಿ ಒಂದು ಗಾಂಭೀರ್ಯ ಅನ್ನೋದು ಹೊರಟೋಗುತ್ತೆ. ಎಲ್ಲ ಒಂತರಹ ಸ್ವಯಂ ವ್ಯಕ್ತಿ ನಿಷ್ಠೆ. ನನಗ್ ಗೊತ್ತು, ನಾನು ಮನ್ಸಿಗೆ ಸರಿ ಅನ್ಸಿದ್ರೆ ಮಾಡ್ಬೇಕು, ನಿಮಗ್ ಸರಿ ಅನ್ಸಿದ್ರೆ ನೀವು ಮಾಡಿ ಅಂತ ಹೇಳೋರು, ನನಗೆ ಸರಿ ಅನ್ಸಿದ್ರೆ ನಾನು ಮಾಡ್ತೀನಿ ಮಾಡೋರು. ಸರಿಯಾಗಿದೆ, ಗೊತ್ತಾಗ್ಲಿಲ್ವಾ? ಇವರು ಜವಾಬ್ದಾರಿ ತಗೊಳ್ಳಲ್ಲ, ಅವರು ಜವಾಬ್ದಾರಿ ತಗೊಳ್ಳಲ್ಲ, ಅಲ್ವಾ? ಹಾಗೆಲ್ಲ ಮಾಡಬಾರ್ದು. ಜಪ, ಸ್ತೋತ್ರ ಪಾರಾಯಣ, ಆ ಪುರಸ್ಕರಣೆ ಅನ್ನೋದ್ರಲ್ಲಿ ಆ ಮಂತ್ರ ಸಿದ್ಧಿ ಅಂದ್ರೆ ನೋಡಿ, ಯಾವ ಮಂತ್ರ ಸಿದ್ಧಿ ಆಗುತ್ತೋ, ಸಿದ್ಧಿ ಆಗೋದು ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅತಿಮಾನುಷವಾಗಿರುವಂತಹ ಕೆಲವು ಕಾರ್ಯಗಳನ್ನ ನಿರ್ವಹಣೆ ಮಾಡುವಂತಹ ಶಕ್ತಿ ಬರುತ್ತೆ. ಅದು ಸಿದ್ಧಿ ಅಂದ್ರೆ. ಇವಾಗ ಉದಾಹರಣೆಗೆ ಸದಾಶಿವ ಬ್ರಹ್ಮೇಂದ್ರರು ಅವ್ರ ವಿಷಯದಲ್ಲಿ ಬರುತ್ತೆ. ಕೈ ಕಡ್ದಾಕಿರ್ತಾರೆ. ಅವ್ರಿಗೆ ಕೈ ಕಡ್ಬಿಟ್ರೆ ಅವ್ರು ಸುಮ್ಮನೆ ಓಂ ನಮಃ ಶಿವಾಯ ಅಂತ ಅನ್ಕೊಂಡು ಹೋಗ್ತಾನೆ ಇರ್ತಾರೆ. ಕೈ ಬಿದ್ದೋಗಿರುತ್ತೆ. ಊಹೆ ಮಾಡ್ಕೊಳಕ್ಕಾಗುತ್ತಾ? ಏನೋ ಗುಡ್ಡ ಹೊಡಿತಾ ಇದಾರೆ ಅಂತ ನಮ್ಗೆ ಅಷ್ಟೇ, ನಮ್ಮ ಮಟ್ಟ, ಓ ಏನೋ ಕತೆ ಅಂತಾನೆ ನಮ್ಗೆ ಅನ್ಸೋದು, ಹೌದಲ್ವಾ? ಆದ್ರೆ ಹಾಗಲ್ಲ, ಸಾಧ್ಯ ಇದೆ. ಏನೇನೋ ಮಾಡ್ಬೋದು, ಒಳ್ಳೆ ವಿಷಯ.
ಹೌದಲ್ವ? ಅದರಿಂದ ಮಂತ್ರ ಸಿದ್ಧಿ ಅನ್ನೋದು ಆಗ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ನಿಯಮನಿಷ್ಠೆಗಳನ್ನು ಇಟ್ಕೊಂಡು ಏಕಾಗ್ರತೆಯಿಂದ ಅದನ್ನೇ ಮಾಡ್ತಾ ಇದ್ರೆ ಆಗ ಮನಸ್ಸು ಅನ್ನೋದು ಆ ದೇವತಾ ಆಕಾರವನ್ನ ತಾಳ್ಬಿಡುತ್ತೆ. ಗೊತ್ತಾಗಿಲ್ವಾ? ಈಗ ನೋಡಿ, ತಾಯಿ ಮಗು ವಿಚಾರದಲ್ಲಿ, ಮಗು ಅಂದ್ರೆ ಅಷ್ಟು ಪ್ರೀತಿ ವ್ಯಾಮೋಹ ಇರುತ್ತಲ್ಲ, ಆ ಮಗು ಎಲ್ಲೇ ಇರಲಿ ಒಂದು ಸ್ವಲ್ಪ ಏನಾದ್ರೂ ಆಚೆ ಈಚೆ ಹೋದ್ರೆ ಮಗು ಹೇಳ್ಬೇಕಾಗಿಲ್ಲ, ತಕ್ಷಣ ಗೊತ್ತಾಗುತ್ತೆ. ಬಿಡ ಪರವಾಗಿಲ್ಲ, ಗೊತ್ತಾಯ್ತಾ? ಅಂದ್ರೆ ಒಂದು ಏನ್ ಮಾತಿಲ್ಲ, ಕಥೆ ಇಲ್ಲ, ಸುಮ್ಮನೆ ಜ್ಞಾಪಿಸ್ಕೊಂಡ್ರೆ ಆ ವಿಷಯ ಬರುತ್ತೆ. ಗೊತ್ತಾ ಇದು ನಮ್ಮ ಅನುಭವದಲ್ಲಿ ಇರುತ್ತೆ. ಅಂದ್ರೆ ನೋಡಿ, ಯಾವ ಇದಕ್ಕೆ ಕಳಿಸ್ಬಿಟ್ಟಿರ್ತಾರೆ, ಏನೋ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸ್ಬಿಟ್ಟಿದ್ರೆ ಅವ್ನಿಗೇನೋ ಮೈ ಹುಷಾರಿರಲ್ಲ, ಇಲ್ಲಿ ಏನೋ ಒಂಥರ ಅವಕಾಶವಾಗುತ್ತೆ. ಆಮೇಲೆ ತಕ್ಷಣ ಫೋನ್ ಮಾಡಿದ್ರೆ ಅವ್ನಿಗೇನೋ ಮೈ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ. ಅದೇ ನಂಗೆ ಅನ್ನಿಸ್ತು ಅಂತಾರ ಇಲ್ವಾ? ಯಾಕೆ ಅನ್ನಿಸ್ತು ಗೊತ್ತಾ? ಮನಸ್ಸುಗಳು ಅಷ್ಟು ಗಾಢವಾಗಿ ಬೆರೆತೋಗಿರುತ್ತೆ. ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಅಷ್ಟು ಒಳಗೋಗ್ಬಿಟ್ಟಿರುತ್ತೆ. ಆ ಮಗ ಅನ್ನೋದು ಅಷ್ಟು ಕೂತಿರುತ್ತಲ್ಲ ಮನಸ್ಸಿನಲ್ಲಿ, ಅದು ಹಾಗೆ ಅದರದೇ ಆಕಾರ ತಾಳ್ಬಿಟ್ಟಿರುತ್ತೆ ಮನಸ್ಸು. ಪರವಾಗಿಲ್ಲ, ಇಲ್ಲೂ ನೋಡಿ, ಕೇಳಕ್ಕೆ ಅದ ನೀವು ಕೇಳಿ ಅಷ್ಟೇ, ಆಯ್ತಲ್ವಾ? ಆದ್ದರಿಂದ ಅಮ್ಮ ಗೊತ್ತಾಯ್ತಾ? ಮಂತ್ರಸಿದ್ಧಿ ಅಂದ್ರೆ ಹಾಗಿರ್ಬೇಕು, ಇನ್ನೊಂದು ಕಡೆ ಗಮನ ಇಲ್ಲದೆ ಇರಬೇಕು. ಅವಾಗ ಅದನ್ನೇ ಉಪಾಸನೆ ಅನ್ನೋದು. ಅಂದ್ರೆ ಸಮಾನ ಪ್ರತ್ಯಯ ಪ್ರವಾಹೇಣ ಅಂತ, ಒಂದೇ ಪ್ರವಾಹದಂತೆ ಅಮ್ಮನವರು ಬಿಟ್ಟು ಬೇರೆ ಏನೂ ಇರಬಾರ್ದು. ಹಂಗೆ ಹೋದ್ರೆ ಅವಾಗ ಅದೇ ಆಗ್ಬಿಡುತ್ತೆ, ಮನಸ್ಸು ಅದೇ ಆಗ್ಬಿಡುತ್ತೆ. ಇವಾಗ ನೋಡಿ, ಮನಸ್ಸು ಅದೇ ಆದಾಗ ಮನಸ್ಸಿನಿಂದ ತಾನೇ ಎಲ್ಲ ಆಗೋದು. ಅಂದ್ರೆ ಏನ್ ಬೇಕು, ಅದಕ್ಕೆ ಬೇಕಾಗಿರೋ ಕೆಲಸ ಮಾಡೋದು, ಅದನ್ನ ಪಡ್ಕೊಂಡ ಮೇಲೆ ಅನುಭವಿಸೋದು ಇತ್ಯಾದಿಗಳೆಲ್ಲ ಅದರಿಂದ ತಾನೇ ಆಗೋದು. ಮನಸ್ಸು ಯಾವಾಗ ಆ ದೇವತೆ ಆಕಾರವನ್ನು ಪಡ್ಕೊಳ್ಳುತ್ತೋ ಅನ್ಕೊಂಡಿದ್ದ ಸಂಕಲ್ಪ ಹಾಗಾಗಿ ನಡೆದೋಗುತ್ತೆ. ಅದಕ್ಕೋಸ್ಕರ ಉಪಾಸಕರು ಮಾತೇ ಆಡೋಲ್ಲ, ಸುಮ್ಮನಿರ್ತಾರೆ. ಅವ್ರು ಸುಮ್ಮನೆ ಅಂತಾರೆ, ಯಾವಾಗಂದ್ರೆ ಸುಮ್ಮನೆ ಮಾತಾಡ್ತಾನೆ ಇರೋದು, ಹಂಗೆ ಮಾಡಲ್ಲ. ಯಾಕೆಂದ್ರೆ ಎಚ್ಚರಿಕೆಯಿಂದ ಇರ್ತಾರೆ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಮಂತ್ರಸಿದ್ಧಿ ಅಂದ್ರೆ ಅದು, ಗೊತ್ತಾಯ್ತಲ್ವಾ? ಒಂದು ಜಪ ಒಂದು ಚೆನ್ನಾಗಿ ಮಾಡ್ಬೇಕು. ಅದ್ರ ಉದ್ದೇಶ ಇದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಸ್ತೋತ್ರ ಪಾರಾಯಣದ ವಿಷಯಕ್ಕೆ ಉಪದೇಶ ಅನ್ನೋದು ಬೇಕು ಅಂತ ಇದೆ. ಯಾಕಿದೆ ಅಂದ್ರೆ ದೋಷ ಆಗಬಾರದು ಅನ್ನೋದು ಒಂದು, ತನಗೆ ಗೊತ್ತಿಲ್ಲದೆ ತಾನು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿರುವಂತಹದ್ದನ್ನೇನೋ ಮಂತ್ರ ಇತ್ಯಾದಿಗಳನ್ನ ಏನಾದ್ರೂ ಉಪದೇಶ ಪಡ್ಕೊಂಡ್ಬಿಟ್ರೆ ಸುಮ್ಮನೆ ತುಂಬಾ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ತುಂಬಾ ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಗುರುಗಳ ಹತ್ರ ಅವ್ರು ಬಂದಿದ್ರು ತಮಿಳ್ನಾಡಿನಿಂದ, ತಂಜಾವೂರಿಂದ, ಟ್ರಿಚಿಯಿಂದ. ಅವ್ರು ಹೇಳಿದ್ರೆ ಅವ್ರಿಗೇನೋ ಫ್ಯಾಕ್ಟ್ರಿನಲ್ಲಿ ಲಾಕ್ಔಟ್ ಆಗ್ಬಿಟ್ಟಿತ್ತು. ಅವ್ರು ಸುಮ್ಮನೆ ಬಲವಂತ ಮಾಡಿಬಿಟ್ರು. ಪಾಪ ನಮ್ಮ ಗುರುಗಳು, ಅವ್ರಿಗೆ ವಯಸ್ಸಾಗ್ಬಿಟ್ಟಿತ್ತು, ಗೊತ್ತಾಗ್ಲಿಲ್ಲ, ಈಲ್ಡ್ ಆಗ್ಬಿಟ್ರು. ಅವ್ರಿಗೆ ಸಪ್ತಶತಿಯನ್ನು ಉಪದೇಶ ಮಾಡಿಬಿಟ್ರು. ಅವ್ರು ಕೇಳಿದ್ರು, ಸಪ್ತಶತಿಯನ್ನು ಶತ್ರು ನಿಬರಣಕ್ಕೆ ಅದು. ಆಮೇಲೆ ನೋಡಿ, ಇದಕ್ಕೆ ನಿಯಮ ಇದು, ನೀವೇನ್ ಹೇಳಿದ್ರೆ ಅದಿರ್ತೀನಿ, ನೀವೇನ್ ಹೇಳಿದ್ರೆ ಅಂತ ಏನ್ ಹೇಳಿದ್ರು ಅಂದ್ಬಿಟ್ರೆ ಅವ್ರು ಕೊಡ್ತಾರೆ. ಇವರು ಅಂದ್ಬಿಟ್ರು, ಪಾಪ ಅವರು ಕೊಟ್ಟೇ ಬಿಟ್ರು. ಆಮೇಲೆ ಏನಾಯ್ತು, ಇದನ್ನ ಒಂದು ಮಂಡಲ ಮಾಡಬೇಕು ಅಂತೆಲ್ಲ ಮಾಡಿದ್ರೆ 41ನೇ ದಿವಸ ಏನೋ ಆಗಿದೆ, ನಾವು ಪಾಠಕ್ಕೆ ಹೋಗ್ತಾ ಇದ್ವಿ. ಅವಾಗ ಅವರಿಂದ ಫೋನ್ ಬಂದ್ರೆ ತುಂಬಾ ಹುಷಾರಿಲ್ಲ, ಇಮ್ಮಿಡಿಯೇಟಾಗಿ ನಿಮ್ಗೆ ನೋಡಲೇಬೇಕು, ಇಲ್ಲ ನೀವು ಮುಗಿಸ್ಕೊಂಡು ಬನ್ನಿ 48ನೇ ದಿವಸ ಅಂದ್ರೆ. ಅವ್ರು ಫೋನ್ ಇಟ್ರು. ಆಮೇಲೆ ನೋಡಿದ್ರೆ ಮಾರನೇ ದಿವಸ ಬಂದೇ ಬಿಟ್ರು. 2 ದಿವಸ ಏನು ಅಂದ್ರೆ ಇವನು ಒಂದು ಥರ ಆಗ್ಬಿಟ್ಟಿದ್ರು, ಸ್ವಲ್ಪ ಒಳ್ಳೆ ಲಕ್ಷಣ ಚೆನ್ನಾಗಿರ್ಲಿಲ್ಲ ನೋಡಕ್ಕೆ. ನೋಡ್ಬಿಟ್ಟು ಆಮೇಲೆ ಗುರುಗಳು ಹೇಳಿದ್ರು, ಏನು ಜಪ ಎಲ್ಲ ನಡೀತಾ ಇದೆಯಾ ಸರಿಯಾಗಿ? ಎಲ್ಲ ನಡೀತಾ ಇದೆ ಅಂದ್ರು. ಏನ್ ಹೇಳಿ ಒಂದ್ಸರಿ ನೋಡೋಣ ಅಂತ. ಮಾತರ್ಮೇ ಮಧುಕೈಟ ಭಕ್ತಿಮೇಶ ಪ್ರಾಣೋಭಾವ
ಮೇ ಸಂಸ್ಕೃತ